ಇವತ್ತು SM ಕೃಷ್ಣರವರ 11ನೇ ದಿನ SM ಕೃಷ್ಣರವರ 11ನೇ ದಿನದ ಪುಣ್ಯತಿಥಿ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಅಭಿಮಾನಿಗಳೆಲ್ಲ ಮಂಡ್ಯ ಜಿಲ್ಲೆ, ಮೈಸೂರು, ರಾಜ್ಯ, ಬೆಂಗಳೂರು ಎಲ್ಲ ಕಡೆ ಕೂಡ ಎಲ್ಲ ಬಂದಿದ್ದಾರೆ. ಸೊ ಭಾಳ ಗೌರವದಿಂದ ಅವರ ಅಂತಿಮ ಯಾತ್ರೆಯನ್ನು ನಾವೆಲ್ಲ ಸರ್ಕಾರ ಮತ್ತು ಎಲ್ಲ ಜನ ಸೇರಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಕನ್ನಡದ ಭಾಷಣ ಮಾಡಿದ್ರೆ ಹಿಂಗೆ ಕೈವತ್ತ ಮುಗಿದು ನಕ್ಕದ ವೆರಿ ಗುಡ್ ಅಂದರು. ಮತ್ತು ಭಾಳ ಅಂಥೊಬ್ಬ ಶ್ರೇಷ್ಠ ವ್ಯಕ್ತಿ ಕೇವಲ ಕರ್ನಾಟಕಕ್ಕೆ, ಇಂಡಿಯಾಕ್ಕೆ ಸೀಮಿತ ಅಲ್ಲ, ಹೊರದೇಶದಲ್ಲಿ ಸಹಿತ ಅವರು ಭಾಳ ಪ್ರಸಿದ್ಧವಾಗಿದ್ದರು. ಅಂಥವ್ರು ಮತ್ತು ವಯೋನಿಂದ ಸಹಜವಾಗದ್ದ ಅವ್ರನ್ನೆಲ್ಲ ಏನು ನಂದು ಇಷ್ಟ ಬಂದು ಈಗಿನ ಇರುವಂಥ ಶಾಸಕರು, ಈಗಿನಂಥ ಸಚಿವರು, ಈಗಿನಂಥ ರಾಜಕಾರಣಿಗಳು SM ಕೃಷ್ಣ ಅವರ ನಡವಳಿಕೆಯನ್ನು, ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ನಾವು ಯಾವುದು ಮಾಡ್ದಂಗಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಒಂದು ಚಳುವಳಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋದಕ್ಕೆ ಅವತ್ತಿನಿಂದ ಒಂದು ರೈತ ಚಳುವಳಿ, ಒಂದು ಚುನಾವಣೆ ಬರುತ್ತೆ. ಆ ಚುನಾವಣೆ ಒಂದು ದಿಕ್ಕನ್ನು ಬದಲಿಸುತ್ತೆ. ಆ ಹೋರಾಟದಿಂದ ಆಡಳಿತ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರ ಅವತ್ತು ಪತನ ಆಗುತ್ತೆ. ಅದಕ್ಕೆ ಕಾರಣ ಒಂದು ರೈತ ಚಳುವಳಿ, ಒಂದು ಗೋಕಾಕ್ ಚಳುವಳಿ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಆಳುವಂತ ಸರ್ಕಾರಗಳು ಕನ್ನಡದ ಬಗ್ಗೆ ಸ್ನೇಹಿತರೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಈ ಚಳುವಳಿಗಳು ಇದು 87ನೇ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವಿಷಯ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು. ವೇದಿಕೆ ಮೇಲಿರುವಂಥ ಸಾರಾ ಗೋವಿಂದ್ರವರೇ, ಅವರು ಸಂಕ್ಷಿಪ್ತವಾಗಿ ಕರ್ನಾಟಕದ ಏನು ಡಾಕ್ಟರ್ ರಾಜ್ಕುಮಾರ್ ವಿಮಳ ಸಂಘದ ವತಿಯಿಂದ ಬಂದಿರೋಂಥದ್ದು, ಅವರು ನಡೆದಂಥ ಚಳುವಳಿಗಳ ಬಗ್ಗೆ ಯಾವ ಥರ ಕನ್ನಡ ಪರ ಚಟುವಟಿಕೆಗಳು ಮತ್ತು ಯಾವ ಥರ ನಮ್ಮ ತಂದೆಯವ್ರ ಜೊತೆ ಹೋರಾಟ ಮಾಡಿದ್ದನ್ನು ಪ್ರಸ್ತಾಪ ಮಾಡಿದ್ರು ನನ್ನ ಜೊತೆ, ಮತ್ತು ಗೋಕಾಕ್ ಚಳುವಳಿ ಬಗ್ಗೆ ತಿಳಿಸ್ಕೊಟ್ಟಂಥ ಶ್ರೀ ಮಂಕಾಪುರ ಚೆನ್ನಬಸಪ್ಪ ಅವರೇ, ಹಾಗೆ ರೈತ ಚಳುವಳಿಗಳ ಬಗ್ಗೆ ತಿಳಿಸ್ಕೊಟ್ಟಂಥ GS ರಾಜೇಂದ್ರ ಅರಸುನಾಡವರೇ, ಹಾಗೆ ಜನಪರ ಚಳುವಳಿಗಳು ಮುಂದೇನು ಅಂತ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ತಿಳಿಸ್ಕೊಟ್ರು. ಮತ್ತೆ ವೇದಿಕೆ ಮಾಡುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳೇ, ಸಾಹಿತಿಗಳೇ, ಮಾಧ್ಯಮ ಮಿತ್ರರೇ, ಈಗ ಹಲವಾರು ವಿಷಯಗಳ ಬಗ್ಗೆ ಗಣ್ಯರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಥರ ಕನ್ನಡನ ನಮ್ಮ ಕರ್ನಾಟಕ ಕಟ್ಟಕ್ಕೋಸ್ಕರ ಹಲವಾರು ಹೋರಾಟಗಳು, ಹಲವಾರು ಜನ ಯಾವ ಥರ ತ್ಯಾಗ ಮಾಡಿ, ಹಲವಾರು ಸಂಘಟನೆಗಳು ಯಾವ ಥರ ಒಗ್ಗೂಡಿ
ಕೆಲಸ ಮಾಡಿದ್ದೆ ಅಂತ. ಅದಾದ ನಂತರ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ಕೊನೆಗೆ ನಾವು ಇನ್ನು ಮುಂದೇನು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಅವರು ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಹಲವಾರು ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿ ನ್ಯಾಯ ದೊರಕಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಎಲ್ಲ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು ಅಂತ ತಿಳಿಸಿದ್ರು. ಸಾರ್ವಭೌಮತ್ವ ಕನ್ನಡಿಗರಿಗೆ, ಇಲ್ಲಿಯ ಸಾರ್ವಭೌಮತ್ವ ಅಗ್ರಪೀಠ ಕನ್ನಡಿಗರಿಗೆ ಅನ್ನೋದನ್ನ ನನ್ನ ರಾಜಕಾರಣಿಗಳು ಅದನ್ನ ಹೇಳಲಿಲ್ಲ, ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದಲ್ಲಿ 70% ಪರಭಾಷೆಯವರಿದ್ದಾರೆ, 70% ಪರಭಾಷೆಯವರಿದ್ದಾರೆ. ಅವ್ರಿಗೋಸ್ಕರ ಇವತ್ತು ಅವರ ಓಟ್ಗೋಸ್ಕರ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ. ಇದು ಸಲ್ಲದು. ಇವತ್ತೇನಾದರೂ ಒಂದು ಮಾತು ಹೇಳ್ತೀನಿ, ಇವತ್ತೇನಾದರೂ ಕನ್ನಡ ಪರ ಸಂಘಟನೆಗಳು ಇಲ್ಲದೆ ಹೋಗಿದ್ರೆ ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ತಾ ಇದ್ದೆ. ಆ ಕಾಲದಲ್ಲಿ ನಾನು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪರಭಾಷೆ ವಿರುದ್ಧ ಅಂದ್ರೆ ತಮಿಳಿನವರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ 1991ನೇ ಇಸ್ವಿ, ಇಲ್ಲಿ ಮಾಧ್ಯಮದ ಮಿತ್ರರಿದ್ದರೆ ಗೊತ್ತಾಗುತ್ತೆ, 1991ನೇ ಇಸ್ವಿ ನವೆಂಬರ್ 11ನೇ ತಾರೀಕು ಒಂದು ತೀರ್ಪು ಹೊರಬರುತ್ತೆ. ಏನದು? ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಒಂದು ತೀರ್ಪನ್ನ ಹೊರಡಿಸ್ತಾರೆ. ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಬರ ಬಂದಿತ್ತು, ಮಳೆ ಇಲ್ಲ, ಏನಿಲ್ಲ. ಯಾವುದೇ ಮಾಹಿತಿಯನ್ನ ಪಡ್ಕೊಳ್ದೇನೆ ಏಕಾಏಕಿ ನದಿ ನೀರು ಬಿಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ತಮಿಳಿಗರು ಸಂಭ್ರಮ ಆಚರಣೆ ಮಾಡ್ತಾರೆ, ಪಟಾಕಿ ಹೊಡಿತಾರೆ, ಸಂಭ್ರಮ ಆಚರಣೆ ಮಾಡ್ತಾರೆ. ಇದನ್ನ ಕನ್ನಡಿಗರು ಸಹಿಸಿಕೊಳ್ಳೋದಿಲ್ಲ. ಅವರು ಎದ್ರು ಕನ್ನಡಿಗರು ನಾವಿನ್ನೂ ಸತ್ತಿಲ್ಲ, ಕರ್ನಾಟಕದಲ್ಲಿ ಬದುಕಿದ್ದೀವಿ ಅಂತ ಹೇಳಿ ಅವತ್ತು ಆ ಜನಕ್ಕೆ ಪಾಠ ಕಲಿಸಿದ್ರು. ಆದರೆ ಆ ಪಾಠ ಇವತ್ತು ನಾವು ಯಾರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ವಲಸೆ ಬಂದಂತ ಜನ, ಉತ್ತರ ಭಾರತದಿಂದ ಬಂದಂತ ಜನ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕನ್ನಡಿಗರ ಉದ್ಯೋಗವನ್ನು ಕಿತ್ತುಕೊಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಪಾಟೀಲ್ ಸರ್ ಅವರು ಆಶಯ ನುಡಿಯನ್ನು ಆಡ್ಲಿಕ್ಕಿರುವವರು, ಹಿರಿಯ ರಾಜಕಾರಣಿ, ರಾಜಕೀಯ ಚಿಂತಕರಾಗಿರುವಂತ ಡಾಕ್ಟರ್, ವಿಷಯವನ್ನ ಮಂಡನೆ ಮಾಡಲಿಕ್ಕಿರುವವರು, ಸಾಹಿತ್ಯ ಕೇಂದ್ರಿತವಾದಂಥ ಸಾಹಿತ್ಯ ಪ್ರಜ್ಞೆ, ಈ ವಿಷಯದ ಬಗ್ಗೆ ವಿಷಯವನ್ನ ಮಂಡನೆ ಮಾಡಲಿಕ್ಕಿರುವಂಥ ಡಾಕ್ಟರ್ ಕೆ ಅನ್ನದಾನಿಯವರು, ಗೌರವಾನ್ವಿತ ಶ್ರೀ ರವೀಂದ್ರ ರೇಷ್ಮೆಯವರು ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವಂಥ ರಾಜಕೀಯ ಚಿತ್ರಣ, ಈ ವಿಷಯ ನಾಡೋಜ ಡಾಕ್ಟರ್ ಗೋರು ಚನ್ನಬಸವ ಸರ್ ಅವರನ್ನು ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಈ ಒಂದು ರಾಜಕೀಯ ವಿಶ್ಲೇಷಕರು ಆಗಿರ್ತಕ್ಕಂಥ ಹಿರಿಯರಾದಂಥ ಶ್ರೀ ರವೀಂದ್ರ ರೇಷ್ಮೆ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಾಹಿತ್ಯ ಮತ್ತು ರಾಜಕೀಯ ಜೊತೆಯಲ್ಲೇ ಬರ್ತಕ್ಕಂಥ ಎರಡು ಮಜಲುಗಳಾಗಿವೆ. ಇಂಥ ಒಂದು ಅಮೂಲ್ಯವಾದ ಸಾಹಿತ್ಯಾಸಕ್ತರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ವಂದನೆಗಳು ಸರ್. ಗೋಷ್ಠಿಗೆ ಡಾಕ್ಟರ್ BL ಶಂಕರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ನಡೆ ನುಡಿಯಿಂದ ಎಲ್ಲರ ಗೌರವಕ್ಕೆ ಪಾತ್ರರಾಗಿರುವಂಥ ಡಾಕ್ಟರ್ BL ಶಂಕರ್. ಪ್ರಪ್ರಥಮವಾಗಿ ಸನ್ಮಿತ್ರ ಡಾಕ್ಟರ್ ಮಹೇಶ್ ಜೋಶಿಯವರ ಅಧ್ಯಕ್ಷತೆಯಲ್ಲಿರುವಂಥ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲೆಯವರಾದಂಥ ಗೋರು ಚನ್ನಬಸಪ್ಪನವರನ್ನು 87ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಸಾಹಿತ್ಯಾಭಿಮಾನಿಗಳು ಮತ್ತು ಜನಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗೋರು ಚನ್ನಬಸಪ್ಪ ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಗುರುಸ್ಥಾನದಲ್ಲಿರುವಂಥವರು. ಸಂತ ವಿನೋಬಾ ಭಾವೆಯವರ ಪ್ರಭಾವಕ್ಕೊಳಗಾಗಿ ಅವರನ್ನು ಭೇಟಿ ಮಾಡಿದ ದಿವಸದಿಂದ ಇಲ್ಲಿವರೆಗೆ ಅವರು ಯಾವ ಉಪದೇಶವನ್ನು ಕೊಟ್ಟರೋ ಅದೇ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರುವಂಥ, ಜೀವನದಲ್ಲಿ ಎಂದಿಗೂ ಕೂಡ ಆಭರಣಗಳನ್ನು, ಚಿನ್ನವನ್ನು ತೊಡೋದಿಲ್ಲ ಮತ್ತು ಸಂಪೂರ್ಣವಾಗಿ ಗಾಂಧಿ ಮಾರ್ಗದಲ್ಲಿ ನಡೀತೇನೆ ಅನ್ನೋಂಥ ಮಾತನ್ನು
ವಿನೋಬಾ ಭಾವೆ ಅವರಿಗೆ ಅವರ ಹಳ್ಳಿಗೆ ವಿನೋಬಾ ಭಾವೆ ಬಂದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೊಟ್ಟ ಮಾತನ್ನು ಇಂದಿಗೂ ಕೂಡ ಒಪ್ಪಿಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರಿ ನೌಕರರಾಗಿರಲಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರಲಿ ಅಥವಾ ಯಾವುದೇ ಜವಾಬ್ದಾರಿ ಅವರಿಗೆ ಬಂದರೂ ಕೂಡ ಅದೇ ಸರಳವಾಗಿರ್ತಕ್ಕಂಥ ಒಂದು ಬಿಳಿ ತುಂಡು ಪಂಚೆ ಮತ್ತು ಜುಬ್ಬ ಒಂದು ಶಾಲ್ನೊಟ್ಟಿಗೆ ಕಂಗೊಳಿಸ್ತಾ ಇರತಕ್ಕಂಥ ಗೌರವಾನ್ವಿತ ಗೋರುಚ ಅವರಿಗೆ ನನ್ನ ವಿಶೇಷವಾದಂಥ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪಂಪ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ. ಹರಿಕೇಸರಿಗೆ ಅರ್ಜುನನನ್ನು ಹೋಲಿಸ್ತಾರೆ. ಹರಿಕೇಸರಿ ರಾಜನಿಗೆ ಅರ್ಜುನನನ್ನು ಹೋಲಿಸಿ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಕಾವ್ಯವನ್ನು ಬರೀತಾರೆ. ಅಂದರೆ ರಾಜರ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ಅಗಾಧವಾದಂಥದ್ದು. ಮತ್ತು ರಾಜರು ಕೂಡ ಕವಿಗಳನ್ನು ಕವಿ ಚಕ್ರವರ್ತಿ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ದಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕಾಗಿ ಆ ಕಾಲದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋದಕ್ಕಿಂತ ಮೊದಲೇ ಇವತ್ತು ರಾಜರ ಆಶ್ರಯವನ್ನು ಪಡ್ಕೊಂಡು ಅನೇಕ ಕವಿಗಳು, ಸಾಹಿತಿಗಳು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವಿವತ್ತು ನೋಡ್ತೇವೆ. ಆದರೆ ಸಮಾಜದಲ್ಲಿ ಇವತ್ತು ರನ್ನ ತೈಲಪ್ಪನ ಆಶ್ರಯವನ್ನು ಪಡ್ಕೊಂಡು ಅನೇಕ ಕಾವ್ಯಗಳನ್ನು ಬರೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ, ನಾವು ಓದಿದ್ದೇವೆ. ಹಾಗೆ ರಾಜರನ್ನು ಹೊರತುಪಡಿಸಿ, ಕವಿಗಳನ್ನು ಹೊರತುಪಡಿಸಿ, ಸಾಹಿತಿಗಳನ್ನು ಹೊರತುಪಡಿಸಿ ಯಾವುದು ಕೂಡ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು 10ನೇ ಶತಮಾನದಲ್ಲಿ ಪ್ರಾರಂಭಗೊಂಡಂಥ ಸಾಹಿತ್ಯ ಇಲ್ಲಿವರೆಗೂ ಕೂಡ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿನ ರಾಜಕಾರಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 15ನೇ ಶತಮಾನದಲ್ಲಿ ಕುಮಾರವ್ಯಾಸನ ಅನೇಕ ಕಾವ್ಯಗಳನ್ನು ನಾವು ನೋಡಿದಾಗ ಕುಮಾರವ್ಯಾಸ ಅವರು ಒಂದು ಮಾತು ಹೇಳ್ತಾರೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಅಂತಕ್ಕಂಥ ಮಾತನ್ನು ಕುಮಾರವ್ಯಾಸರು ಸಾಹಿತ್ಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದನೇ ಎಲ್ಲವನ್ನು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ರಾಜರು ಕೂಡ ಭಾಳ ವಿಶ್ವಾಸವನ್ನು ಇದರಿಂದ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ಮಾತನ್ನು ಕುಮಾರವ್ಯಾಸ ಅವರ ಕವನದಲ್ಲಿ ಹೇಳ್ತಾರೆ. ನುಡಿಗಳನ್ನು ತಮಗೆ ಸಲಹೆ ಸೂಚನೆ ಒಂದು ನಿಮಿಷ ನೋಡ್ರಿ ಅಪ್ ಆ್ಯಂಡ್ ಡೌನ್
ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏನು ಅಮರಾವತಿ ಸೈಂಟ್ ಜೋಸೆಫ್ ಹಾಸ್ಪಿಟ್ಲಿಂದ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಲ್ಲಿವರೆಗೂ ಸಹ ಸಿರಿಧಾನ್ಯ ನಡಿಗೆ ಏನು ನಮ್ಮಲ್ಲಿ ಹಿಂದಿನ ಹಳೆಯ ಖಾದ್ಯಗಳು ಮತ್ತು ಸಿರಿಧಾನ್ಯಗಳು ನಶಿಸಿ ಹೋಗ್ತಾ ಇದೆ, ಅದನ್ನು ಪುನಃ ವಾಪಸ್ ಜಾರಿಗೆ ತರಬೇಕು. ಸಿರಿಧಾನ್ಯ ಸೇವಿಸುವಂಥ ಸಂಖ್ಯೆಗಳನ್ನ ಜಾಸ್ತಿ ಮಾಡಬೇಕು. ಅತಿ ಹೆಚ್ಚು ನೀರನ್ನು ಹಾಕಿ ಬೆಳೀತಾ ಇರುವಂಥ ಬೆಳೆಗಳಾದಂಥ ಅಕ್ಕಿ, ಗೋಧುವೆ, ಇತರ ಬೆಳೆಗಳನ್ನ ತಿನ್ನುವಂಥದ್ದು ಕಡಿಮೆ ಮಾಡಿ, ಅದ್ರ ಮೂಲಕ ಏನು ಆರೋಗ್ಯ ಹಾಳಾಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಗೋಧುವೆ ತಿಂದರೆ ಅದರಲ್ಲಿ ಕ್ಯಾನ್ಸರ್ಕಾರಕ ಗ್ಲೂಟೆನ್ ಇದೆ. 1 kg ಅಕ್ಕಿ ಉತ್ಪಾದನೆ ಮಾಡಬೇಕು ಅಂದರೆ 2,500 ಲೀಟ್ರಷ್ಟು ನೀರು ವೆಚ್ಚ ಆಗ್ತದೆ. ಆದರೆ ಸಿರಿಧಾನ್ಯಗಳು, ಮಂಡ್ಯ ಜಿಲ್ಲೆಯು ಹಿಂದೆಯೂ ಸಹ ಸಿರಿಧಾನ್ಯಗಳ ಆಗರ ಆಗಿತ್ತು. ಬರ್ತಾ ಬರ್ತಾ ನಮ್ಮ ಆಹಾರ ಪದ್ಧತಿಯ ಬದಲಾವಣೆಯಿಂದ ಅವು ನಶಿಸಿ ಹೋಗ್ತಾ ಇದ್ದಾವೆ. ಹಾಗಾಗಿ ನಶಿಸಿ ಹೋಗ್ತಾ ಇರುವಂಥ ಖಾದ್ಯಗಳು, ಸಿರಿಧಾನ್ಯಗಳನ್ನ ಪುನರ್ ಜಾರಿಗೆ ತರಬೇಕು ಅಂತ ಕಳೆದ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತಲೂ ಸಹ ಭಾರತ ದೇಶದ ಒತ್ತಾಸೆ ಮೇರೆಗೆ ಘೋಷಣೆ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಿರಿಧಾನ್ಯ ನಡಿಗೆಗೆ ಚಾಲನೆ ಕೊಡ್ತಾ ಇದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ CEO ಸಹ ರಾತ್ರಿ 3:15ವರೆಗೂ ಅಲ್ಲೇ ಪ್ರೋಗ್ರಾಮಲ್ಲಿದ್ದರು. ಹಾಗಾಗಿ ಜಾಯ್ನ್ ಆಗಿಲ್ಲ. ನಮ್ಮ ಸಚಿವರು ದಾರಿನಲ್ಲಿ ಇದಕ್ಕೆ ಸೇರಿಕೊಂಡು ಚಾಲನೆ ಕೊಡಲಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನದವರೆಗೂ ಮಧ್ಯೆ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ನಾವು ಟಿಫನ್ ಮಾಡ್ತೀವಿ. ನಂತರ ಬೈಕ್ ಮತ್ತು ವಾಹನಗಳೊಂದಿಗೆ ಕಾರ್ಯಕ್ರಮದ ಹತ್ರ ಹೋಗಿ ಅಲ್ಲೂ ಒಂದು ಸುತ್ತು ಸಿರಿಧಾನ್ಯ ನಡಿಗೆನೂ ಸಹ ಮಾಡಿ ಮುಕ್ತಾಯ ಮಾಡ್ತೀವಿ ಅಂತ ಹೇಳ್ತಾ, ಭಾಗ 75% ಬಹು 600 ಕೆರೆಗಳಿವೆ. ಆ ಕೆರೆಗಳಲ್ಲಿ ಸುಮಾರು 47 TMC ಅಷ್ಟು ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಬರೆದವರು ಇವತ್ತು ಈಗ ತಮ್ಮ ಮುಂದೆ ಕೃಷ್ಣ ಮತ್ತು ಮಹದಾಯಿಯ ವಿಚಾರವಾಗಿ ವಿಷಯವನ್ನ ಮಂಡಿಸಲಿಕ್ಕಿದೆ. ಅಂತ ಆಮೇಲೆ ಗಂಜರಿಸತಕ್ಕಂಥ ಬಹು ಉಪಯೋಗಿ ರೈತನಿಗೆ ಮಿತ್ರನಾಗಿರ್ತಕ್ಕಂಥ ಸಾವಿರ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಣ್ಣನ್ನು ಜೀವಾಣುಗಳು ಏನು ಮೊದಲು ಇರ್ತಿದ್ವು ಗಳಲ್ಲಿ ಕೃಷ್ಣ ಮತ್ತು ಮಹದಾಯಿಯ ಬಗ್ಗೆ ಹೇಳಬೇಕು. ಕಳೆದ 70 ವರ್ಷ ಸುಮಾರು ನವೆಂಬರ್ 1, 1956ರಲ್ಲಿ ಕರ್ನಾಟಕ ನಿರ್ಮಾಣ ಆದಂದಿನಿಂದ ಕೃಷ್ಣೆ ಕರ್ನಾಟಕ ತುಂಬೆ ಹರಿಲಿಲ್ಲ, ಆದರೆ ಮಾತಿನಲ್ಲಿ ಉಳಿದುಕೊಂಡಿದ್ದಾರೆ. ಕೃಷ್ಣಾ ನದಿ ಅಂತ ಅನ್ನೋದು ನಮ್ಮ ಕರ್ನಾಟಕ ನಿರ್ಮಾಣ ಆದಾಗ ನಮ್ಮ ಇಡೀ ಕರ್ನಾಟಕದ ಕ್ಷೇತ್ರಫಲ 1,90,000 ಚಿಲ್ಲರೆ ಚದುರು ಕಿಲೋಮೀಟರ್ಗಳು. ಅದರಲ್ಲಿ ಕೃಷ್ಣೆಯ ಕೊಳ್ಳದ ಭಾಗ 1,11,000 ಚಿಲ್ಲರೆ ಚದುರು ಕಿಲೋಮೀಟರ್. ಅಂದರೆ ನಿಮಗೆ ಗೊತ್ತಾಗುತ್ತದೆ, ಇಡೀ ಕರ್ನಾಟಕದ ಅರ್ಧಕ್ಕಿಂತ ಹೆಚ್ಚು ಸುಮಾರು 58-59% ಕೃಷ್ಣೆಯ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿದೆ. ಆದರೆ ಇವತ್ತಿಗೂ ಅದನ್ನು ನಾವು ಪೂರ್ತಿಯಾಗಿ ಬಳಸಿಕೊಳ್ಳುವುದು ಸಾಧ್ಯ ಆಗಿಲ್ಲ. ಈ 1,90,000 ಚದುರು ಕಿಲೋಮೀಟರ್ದಲ್ಲಿ ಸುಮಾರು 1,40,000 ಚದುರು ಕಿಲೋಮೀಟರು ಇಡೀ ಕರ್ನಾಟಕದಲ್ಲಿ ಬಿತ್ತನೆಗೆ ಯೋಗ್ಯವಾಗಿದೆ ಅಥವಾ ಕೃಷಿ ಯೋಗ್ಯವಾದಂತಹ ಭೂಮಿ. ಅದರಲ್ಲಿ ಸರ್ಕಾರ ಸುಮಾರು 55 ಲಕ್ಷ ಹೆಕ್ಟೇರ್ ಜಮೀನನ್ನು ನೀರಾವರಿ ಮೂಲಕ ಅಭಿವೃದ್ಧಿಪಡಿಸಬೇಕು ಅಂತ ಗುರಿಯನ್ನಿಟ್ಟುಕೊಂಡು ಭೂಮಂಡಲದ ಭಾಗ ಭಾರತೀಯ ಭೂಮಿ ಕೇವಲ 2% ಜಾಗತಿಕವಾಗಿ ಏನು ಮಳೆ ಬೀಳುತ್ತೆ ಭೂಮಂಡಲದ ಮೇಲೆ, ಅದರ ಕೇವಲ 1% ಮಳೆ ಮಾತ್ರ ನಮ್ಮ ಭಾರತದ ಭೂಮಿ ಮೇಲೆ ಬೀಳ್ತದೆ. ಈ ಥರ ಇರುವಾಗ ನನಗನ್ನಿಸ್ತತೆ, ಇವತ್ತಿನ ಹಿಂದೆ ಏನೋ ಜೀವಂತವಾದ ಮಣ್ಣಿತ್ತು, ಮಣ್ಣಿಗೆ ನಾವು ಜೀವಂತವಾದ ಮಣ್ಣು ಅಂತ ಹೇಳ್ತೇವೆ. ಯಾಕೆಂದರೆ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಅಥವಾ ಜೀವಿಗಳು ಜೀವಂತವಾಗಿರಬೇಕಾದ್ರೆ ಅವು ಮಾತನಾಡಬೇಕು,
ಉಸಿರಾಡಬೇಕು, ಬೆಳೆಯಬೇಕು, ಚಲಿಸಬೇಕು, ಉತ್ಪಾದಿಸಬೇಕು. ಈ ಎಲ್ಲ ಕ್ರಿಯೆಗಳನ್ನು ಮಣ್ಣು ಮಾಡುತ್ತೆ. ನೀವು ಅನ್ಬೋದು, ಇವರೇನಪ್ಪ ಮಣ್ಣು ಮಾತಾಡ್ತೈತೆ ಅಂತ ಹೇಳ್ತಾರಲ್ಲ ಅಂತ. ಹೌದು, ಆ ಮಣ್ಣು ಮಾತಾಡೋದು ಆ ಮಣ್ಣಿನ ನೇಗಿಲ ಯೋಗಿ ರೈತನ ಜೊತೆಯಲ್ಲೇ ಮಾತಾಡುತ್ತೆ. ಮಣ್ಣು ನಡೀತದೆ ಅಂತ ಹೇಳಿದೆ ನಾನು. ಈಗ ಮಳೆ ಗಾಳಿ ಬಿದ್ದಾಗ ಹಿಂದಿನ ಒಬ್ಬ ತಿಮ್ಮೇಗೌಡರು ಹೇಳಿದರು, ಕೆರೆ ಕಟ್ಟೆಗಳು ಯಾಕೆ ಹೂಳು ತುಂಬಿದೆ ಅಂತ. ಈ ಮೇಲ್ಭಾಗದಿಂದ ನೀರು ಏನು ಕೊಚ್ಚು ಬರ್ತದೆ, ತಪ್ಪಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ನಾವು ಕೆರೆಗಳು ಯಾವ ರೀತಿ ಉದಯ ಆಯಿತು ಅಂತಕ್ಕಂಥದ್ದನ್ನ ಹೇಳೋದೇ ಆದರೆ, ತಿಳ್ಕೊಳ್ಳೋದೇ ಆದರೆ ಖಂಡಿತ ಕೆರೆಗಳ ಮಹತ್ವ ಎಲ್ಲಿದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಬಹುಶಃ ಕೆರೆಗಳು ಯಾವ ರೀತಿ ಉದಯ ಆಯಿತು ಅಂತಂದರೆ, ನಾಗರಿಕತೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನದಿ ಬಯಲುಗಳ ಅಥವಾ ತಟದ ಪ್ರದೇಶದಲ್ಲಿ ನಾಗರಿಕತೆ ಸ್ಟಾರ್ಟ್ ಆಯಿತು. ಕಾರಣ ಏನಪ್ಪ ಅಂದರೆ, ನೀರಿನ ಅವಶ್ಯಕತೆ ನಾಗರಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಕ್ರಿಸ್ತ ಪೂರ್ವ ಸಮಯಕ್ಕೆ ಮುಂಚಿತವಾಗಿ ನಾವು ನೋಡೋದಾದ್ರೆ, ಪ್ರಪಂಚದ ಯಾವುದೇ ಹಳ್ಳಿಗಳಿಗೆ ಹೋದರೂ ಕೂಡ ವರ್ಷ ಪೂರ್ತಿ ಹಳ್ಳ ಕೊಳ್ಳಗಳು ಹರಿತಾ ಇರ್ತಕ್ಕಂಥ ಸನ್ನಿವೇಶ ಇರ್ತಿತ್ತು. ಮಾನವ ಮತ್ತು ಇತರ ಎಲ್ಲ ಜೀವಿಗಳ ನೀರಿನ ಬೇಡಿಕೆಯನ್ನು ಆ ಹಳ್ಳ ಕೊಳ್ಳಗಳು ಪೂರೈಸ್ತಾ ಇದ್ದು. ಬದಲಾದಂಥ ಸನ್ನಿವೇಶದಲ್ಲಿ ಹವಾಮಾನ ಬದಲಾವಣೆಯಿಂದ, ಮಳೆಯ ವ್ಯತ್ಯಾಸದಿಂದ ಏನಾಯಿತು, ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಬಂದರೂ ಕೂಡ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಪ್ರಾರಂಭ ಆಯಿತು. ನೀರಿನ ಅಭಾವವನ್ನು ಮನಗಂಡಂಥ ನಮ್ಮ ಹಿರಿಯರು, ರಾಜರು, ನಮ್ಮ ಅಲ್ಲೇ ಸ್ಥಳೀಯರೊಂದಿಗೆ ಒಡಗೂಡಿ ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಭಾಳ ಮುಖ್ಯವಾಗಿ ತಂದರು. ಅಂದರೆ ಒಂದು ಗ್ರಾಮದಲ್ಲಿ ಒಂದು ಕೆರೆ ಇದ್ದರೆ ಬೇಸಿಗೆ ಸಂದರ್ಭದಲ್ಲಿ ಮಳೆಯ ಅಭಾವ ಉಂಟಾದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಂಗ್ರಹಣೆ ಆದಂಥ ನೀರನ್ನು ಬಳಸ್ಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಜೀವ ಸಂಕುಲಗಳನ್ನ ಉಳಿಸ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ಕೆರೆ ಕಟ್ಟೆಗಳನ್ನು ಪ್ರಾರಂಭಿಸ್ತಕ್ಕಂಥದ್ದು. ಸೊ ಈಗ ರಾಜ್ಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ 1600 ಕೆರೆಗಳಿವೆ. ಅದಲ್ಲದೆ 6000 ಚಿಲ್ಲರೆ ಕೆರೆಗಳು ನಮ್ಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಈ 7 ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ. ಈ ಕೆರೆಗಳು ಯಾವ ರೀತಿ ಆಗಿದಾವಪ್ಪ ಅಂತಂದರೆ, ಬಹುಶಃ ಕೆರೆಗಳು ಈ ಒಂದು ದುಸ್ಥಿತಿಗೆ ತಲುಪೋದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ, ಬಹುಶಃ ನಾವು ಕೆರೆಗಳನ್ನೇ ಅವಲಂಬಿಸಿ 19ನೇ ಶತಮಾನದವರೆಗೂ ಕೂಡ ಜೀವಿಸ್ತಾ ಇದ್ದಂಥ ನಾವು ಯಾವಾಗ ಅಂತರ್ಜಲಕ್ಕೆ ಕೈ ಹಾಕೋದಕ್ಕೆ ಪ್ರಾರಂಭಿಸಿದ್ವೋ, ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳನ್ನು ತೆಗೆದು ಅಂತರ್ಜಲದಲ್ಲಿರ್ತಕ್ಕಂಥ ನೀರನ್ನು ಎತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕೆರೆಗಳ ಕಡೆ ನಮ್ಮ ಗಮನ ಕಡಿಮೆ ಆಗ್ತಾ ಹೋಯಿತು. ಹಾಗಾಗಿ ಕೆರೆಗಳು ಇಂದು ಒಂದು ದುಸ್ಥಿತಿಯನ್ನು ತಲುಪಿವೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಇದಿಲ್ಲ.